ಬ್ರೆಡ್ ಮತ್ತು ಮೊಟ್ಟೆಯಿಂದ ಮಾಡಿದ ಕಟ್ಲೆಟ್ ಇದು ತುಂಬ ಸುಲಭ ಮಾಡಲಿಕ್ಕೆ. ಒಂದು 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಹಾಗಾದರೆ ಹೇಗೆ ಮಾಡೋದು ನೋಡುವ. ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಒಂದು 10 ತುಂಡಿನಷ್ಟು ನಾನು ಬ್ರೆಡ್ ತೆಗೆದುಕೊಂಡಿದ್ದೇನೆ. ಇದು ಸಣ್ಣ ಬ್ರೆಡ್. ಇದಕ್ಕೀಗ ನಾನು ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಸ್ವಲ್ಪ ನೆನೆಯಲಿಕ್ಕೋಸ್ಕರ ಹಾಕ್ತಾ ಇದ್ದೇನೆ. ತುಂಬ ಬೇಡ, ಒಂದು ಅರ್ಧ ಲೋಟ ಸಾಕಾಗ್ತದೆ. ನೋಡಿ, ಅರ್ಧ ಲೋಟ ನೀರು ಮಾತ್ರ ತೆಗೆದುಕೊಂಡಿದ್ದೇನೆ. ಇದು ನಾನು ತೆಗೆದುಕೊಂಡದ್ದು ಸಣ್ಣ ಬ್ರೆಡ್, ಹಾಗಾಗಿ ಅಷ್ಟು ಸಾಕಾಗ್ತದೆ. 10 ಪೀಸಿಗೆ ಸಹ ನಾನು ನೀರು ಹಾಕಿ ಇಟ್ಟಿದ್ದೇನೆ. ನೋಡಿ, ಈಗ ತಕ್ಷಣ ಇದು ಮೆತ್ತಗಾಗ್ತದೆ. ಇದರ ಸೈಡೆಲ್ಲ ಏನು ತೆಗೆಯುವ ಅವಶ್ಯಕತೆ ಇಲ್ಲ. ಯಾಕಂದರೆ ಕಟ್ಲೆಟ್ ಮಾಡುವಾಗ ನಮಗೆ ಅದನ್ನು ನಾವು ಹೇಗೂ ಮುದ್ದೆ ಮಾಡ್ತೇವೆ, ಮ್ಯಾಶ್ ಮಾಡ್ತೇವೆ ನೋಡಿ. ಹಾಗಾಗಿ ಈಗ ನೋಡಿ, ಇನ್ನೊಂದು ಪಾತ್ರೆಗೆ ನಾನೀಗ ಇದನ್ನು ಹಾಕ್ತಾ ಇದ್ದೇನೆ. ಇದನ್ನು ನೋಡಿ, ಈ ರೀತಿ ಕೈಯಲ್ಲಿ ಪುಡಿ ಮಾಡಬೇಕು. ಚೆನ್ನಾಗಿ ಪುಡಿ ಆಗಲಿ ಇದು. ಇದರ ಸೈಡಲ್ಲಿ ಸ್ವಲ್ಪ ಏನಾದರೂ ನೀರು ಕಡಿಮೆ ಇದು ಗಟ್ಟಿ ಅನಿಸಿದರೆ ಹಾಕ್ಬೋದು. ಇಲ್ಲಿ ನೋಡಿ, 1 ಕಪ್ಪಿನಷ್ಟು ತುರಿದ ಕ್ಯಾರೆಟ್, ಒಂದು 2 ಚಮಚ ಕಾಯಿಮೆಣಸು ಸಣ್ಣಗೆ ಕಟ್ ಮಾಡಿದ್ದೇನೆ, ಮತ್ತು 1 ಕಪ್ ಕ್ಯಾಪ್ಸಿಕಮ್, 1 ಕಪ್ಪಿನಷ್ಟು ಈರುಳ್ಳಿ, ಮತ್ತು 1 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು. ಇವಿಷ್ಟನ್ನು ನಾನು ಹಾಕ್ತಾ ಇದ್ದೇನೆ. ಕಾರ್ನ್ ಇದ್ದರೆ ಕಾರ್ನ್ ಸಹ ಹಾಕ್ಬೋದು. ನೋಡಿ, ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ನಾನು ಇದಕ್ಕೆ 3 ಮೊಟ್ಟೆ ತೆಗೆದುಕೊಂಡಿದ್ದೇನೆ. ಮೊಟ್ಟೆಯ ಬಿಳಿ ಭಾಗ ಮಾತ್ರ ನಾನೀಗ ಹಾಕ್ತಾ ಇದ್ದೇನೆ. ಹಳದಿ ಭಾಗವನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೇನೆ. ನೋಡಿ, ಬಿಳಿ ಭಾಗ ಮಾತ್ರ ಹಾಕ್ತಾ ಇದ್ದೇನೆ. ಇದರಲ್ಲಿ ಉಳಿದ ಹಳದಿಯ ಭಾಗವನ್ನು ಒಂದು ಬೌಲಲ್ಲಿ ನಾನೀಗ ತೆಗೆದಿಟ್ಕೊಂಡಿದ್ದೇನೆ. ನೋಡಿ ನೋಡಿ, ಈ ರೀತಿ ತೆಗೆದು ಪಕ್ಕಕ್ಕಿಟ್ಟೆ. ಇದು 2ನೇ ಮೊಟ್ಟೆ ಹಾಕ್ತಾ ಇದ್ದೇನೆ. ಆ ರೀತಿ 3 ಮೊಟ್ಟೆ ನಾನು ಹಾಕಿದ್ದೇನೆ ಇದಕ್ಕೆ. ಫ್ರೆಂಡ್ಸ್, ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ನಾನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚಮಚ ಅಥವಾ ಕೈಯ ಸಹಾಯದಿಂದ ಮಿಕ್ಸ್ ಮಾಡ್ಬೋದು. ಇದಕ್ಕೆ ಬೇರೆ ಯಾವುದು ತರಕಾರಿ ಇದ್ದರೆ ಅದನ್ನು ಸಹ ಹಾಕ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಆಯ್ತು ಇದು. ಈಗ ನಾನು ಈ ಹಳದಿಯ ಮೊಟ್ಟೆಯ ಭಾಗಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇದಕ್ಕೀಗ ಒಂದು 3 ಚಮಚದಷ್ಟು ತಣ್ಣಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ನಾನು ಬಿಸಿ ಮಾಡಿ ತಣ್ಣಗಾಗಿದ್ದದು ಹಾಲಿತ್ತು, ಅದನ್ನೇ ಹಾಕ್ತಾ ಇದ್ದೇನೆ. ಸಣ್ಣ ಚಮಚದಲ್ಲಿ 3 ಚಮಚ ಸಾಕಾಗ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ನೋಡಿ, ಇದು ಬೆಣ್ಣೆ ಅಥವಾ ಎಣ್ಣೆ ಸಹ ಹಾಕ್ಬೋದು. ನಾನೀಗ ಮೊದಲನೇ ಸಲ ಬೆಣ್ಣೆ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಬೆಣ್ಣೆ ಕರಗಿದೆ. ಈಗ ನಾವು ರೆಡಿ ಮಾಡಿಟ್ಟ ಮಿಕ್ಸರನ್ನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಸ್ವಲ್ಪ ದಪ್ಪಕ್ಕೆ ಹಾಕುವ, ತುಂಬ ತೆಳು ಮಾಡೋದು ಬೇಡ. ಚಮಚದಲ್ಲೇ ಪಕ್ಕಕ್ಕೆಲ್ಲ ಶೇಪ್ ನಡುವೆ ಸ್ವಲ್ಪ ಚಪ್ಪಟೆ ಮಾಡಬೇಕು ಚಮಚದ ಸಹಾಯದಿಂದ. ಅದಕ್ಕೆ ನಾವು ತೆಗೆದಿಟ್ಟ ಹಳದಿ ಭಾಗವನ್ನು ಹಾಕಲಿಕ್ಕಿದೆ. ಹಾಗಾಗಿ ನೋಡಿ, ಈಗ 2ನೇ ಕಟ್ಲೆಟಿದ್ದು ಹಾಕ್ತಾ ಇದ್ದೇನೆ. ಇದು ಯಾವುದೇ ಶೇಪ್ ಮಾಡುವ ಅಗತ್ಯ ಇಲ್ಲ. ಇದಕ್ಕೆ ಚಮಚದ ಸಹಾಯದಿಂದಲೇ ನಾವು ಮಾಡ್ಬೋದು. ಇದು ನೋಡಿ, ಕರಿಮೆಣಸಿನ ಪುಡಿ ಹಾಕಿ ಮಾಡಿಟ್ಟ ಇದರ ಹಳದಿ ಭಾಗ, ಇದನ್ನು ನಾನೀಗ 1 ಚಮಚದಷ್ಟು ಹಾಕಿದ್ದೇನೆ. ಇನ್ನು ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಲಿಕ್ಕಿಡುವ ಒಂದು 2 ನಿಮಿಷ. ನೋಡಿ, ಈಗ ನಾನು ತಿರುಗಿಸಿ ಹಾಕ್ತಾ ಇದ್ದೇನೆ. ಅಡಿಭಾಗ ಚೆನ್ನಾಗಿ ಬೆಂದಿದೆ, ಒಳ್ಳೆ ಬಣ್ಣ ಸಹ ಬಂದಿದೆ ಇದಕ್ಕೆ. ನೋಡಿ, ಇದು ಅಷ್ಟೇ 1 ನಿಮಿಷ ಸಾಕಾಗ್ತದೆ. ಈಗ ನೋಡಿ, ಕಟ್ಲೆಟ್ ರೆಡಿಯಾಗಿದೆ. ಈ ಹಿಟ್ಟನ್ನು ಉಂಡೆ ಮಾಡಿ ಬ್ರೆಡ್ ಕ್ರಮ್ಸಲ್ಲೆಲ್ಲ ಹೊರಳಿಸಿ ಕಟ್ಲೆಟ್ ಮಾಡುವ ಅಗತ್ಯ ಇಲ್ಲ. ನೋಡಿ, ಇದು ಸುಲಭ ತುಂಬ. ಹಾಗಾಗಿ ಹೀಗೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಇದು ಸ್ವಲ್ಪ ಎಣ್ಣೆ ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ ನಾನೀಗ. ಎಣ್ಣೆಯನ್ನು ಕಾವಲಿಯಲ್ಲಿ ಸ್ಪ್ರೆಡ್ ಮಾಡಿದ್ದೇನೆ. ನೋಡಿ, ಈಗ ನಾವು ಮಾಡಿಟ್ಟ ಬ್ರೆಡ್ ಮತ್ತು ಮೊಟ್ಟೆಯ ಮಿಶ್ರಣವನ್ನು ಅದೇ ರೀತಿ ಹಾಕುವ. ನಡುವೆ ಸ್ವಲ್ಪ ಚಪ್ಪಟೆ ಮಾಡಿದ್ರಾಯಿತು. ನೋಡಿ, ಚಮಚದ ಸಹಾಯದಿಂದ ಸುಲಭ ಇದು, ಏನು ಕಷ್ಟ ಇಲ್ಲ. ತಿನ್ನಲಿಕ್ಕಂತೂ ತುಂಬ ರುಚಿಯಾಗ್ತದೆ. ಮಕ್ಕಳಿಗೆ ಟಿಫಿನಿಗೆ ಕೊಡಲಿಕ್ಕೆ ಅತ್ಯುತ್ತಮ ಇದು. ಆರೋಗ್ಯಕ್ಕೆ ಸಹ ಮಕ್ಕಳಿಗೆ ಒಳ್ಳೆಯದು. ಪಕ್ಕನೆ ಮಾಡಬಹುದಾದಂಥ ಅಡಿಗೆ ಇದು. ಸುಲಭ. ತರಕಾರಿ ಒಂದು ಹಚ್ಚಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹೋಗ್ತದೆ. ಅದನ್ನು ಬಿಟ್ಟರೆ ಎಲ್ಲವೂ ಮತ್ತೆ ಬೇಗ ಆಗ್ತದೆ. 10 ನಿಮಿಷದೊಳಗೆ ಮಾಡಿ ಮುಗಿಸ್ಬೋದು ನಾವು. ಮತ್ತು ತುಂಬ ಎಣ್ಣೆಯಲ್ಲಿ ಹುರಿಬೇಕಂತ ಏನೂ ಇಲ್ಲ. ನೋಡಿ, ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದನ್ನು ಹಾಕಿ ಮಾಡ್ಬೋದು. ಇದು ರುಚಿಯಾಗ್ತದೆ.
ನೋಡಿ, ಇದು ಹಳದಿಯ ಭಾಗ ಮಿಶ್ರಣ ಮೊಟ್ಟೆದ್ದು. ಇದನ್ನು ಅದೇ ರೀತಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನೋಡಿ ಎಷ್ಟು ಬೇಗ ಆಗಿದೆ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿನ್ನೆಯ ವಿಡಿಯೋದಲ್ಲಿ ತರಕಾರಿ ಹಾಕಿ ಮಾಡಿದ ನೀರು ದೋಸೆ ಮತ್ತು ಇದು ಮುಳ್ಳು ಸೌತೆಕಾಯಿಯ ಚಟ್ನಿ ಮಾಡಿದ್ದೇನೆ. ಅದು ವಿಡಿಯೋ ಸಹ ನೋಡಿ ಫ್ರೆಂಡ್ಸ್. ನೋಡಿ, ಎರಡನೇ ಸಲ ಮಾಡಿದ ಮೊಟ್ಟೆಯ ಕಟ್ಲೆಟ್ ರೆಡಿಯಾಗಿದೆ. ಬ್ರೆಡ್ ಮತ್ತು ಮೊಟ್ಟೆದು ಇದರಲ್ಲಿ ಒಟ್ಟು 6 ಆಗಿದೆ. ಇದರಲ್ಲಿ ಕಟ್ಲೆಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗಾದರೆ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸ್ತದೆ ನನಗೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.